ನೋಡಿ, ಇವತ್ತು KR ಹಾಸ್ಪಿಟ್ಲಲ್ಲಿ ಇವತ್ತು ಮಹಾರಾಜರು ಬಡವರಿಗೆ ಉಪಯೋಗ ಆಗಲಿ ಅಂತೇಳಿ ಅಷ್ಟೊಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿ ಅವರು ಇವತ್ತು ಸರ್ಕಾರಕ್ಕೆ ಬಿಟ್ಟುಕೊಟ್ಟಿದ್ದಾರೆ. ಸಾರ್ವಜನಿಕರಿಗೆ ಒಂದು ಹಾಸ್ಪಿಟ್ಲು ಅಂತೇಳಿ ಇವತ್ತು ನೂರಾರು ವರ್ಷದ ಇತಿಹಾಸ ಇರೋಂಥ ಒಂದು ಜಾಗ ಅದು. ಇವತ್ತು KR ಹಾಸ್ಪಿಟ್ಲಲ್ಲಿ ಮಹಾರಾಜರು ಬಡವ್ರಿಗೆ ಅಂತೇಳಿ ಮಾಡಿದಂಥದ್ದು ಇವತ್ತಿನ ದಿವಸ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅಂದರೆ ಅಲ್ಲಿ ಹೇಳೋಕ್ಕಾಗಲ್ಲ, ಅಷ್ಟು ಭ್ರಷ್ಟಾಚಾರ ನಡೀತಿದೆ. ಆಡಳಿತ ಮಂಡಳಿ ಏನು ಮಾಡ್ತಾ ಇದೆ, ಇಲ್ಲಿ ಪ್ರತಿಯೊಬ್ಬರು ಒಬ್ಬ ವಿಡಿಯೋ ಪ್ರತಿಯೊಂದು ವೈರಲ್ ಆಗ್ತಾ ಇದೆ. ನೋಡಿ, ಮೊನ್ನೆಯಿಂದನೇ ಒಂದು 5-6 ವಿಡಿಯೋಗಳನ್ನ ನಾನು ನೋಡಿದ್ದೀನಿ. ಯಾವ ವಾರ್ಡಲ್ಲಿ ನೋಡಿ ಲಂಚ, ಯಾವ ವಾರ್ಡಲ್ಲಿ ನೋಡಿ ಲಂಚ. ಈ ರೀತಿ ಲಂಚಾವತಾರ ನಡೀತಾ ಇರೋದು ಜಿಲ್ಲಾ ಆಡಳಿತ ಇವ್ರಿಗೆ, ಅಲ್ಲಿ ಆಡಳಿತ ಮಂಡಳಿಯವ್ರಿಗೆ ಹಾಸ್ಪಿಟ್ಲಲ್ಲಿ ಯಾರಿಗೂ ಗೊತ್ತಿಲ್ವಾ? ಗೊತ್ತಿದ್ದು ಯಾಕೆ ಸುಮ್ಮನಿದ್ದಾರೆ? ಇವತ್ತು ಅಲ್ಲಿ ಬರ್ತಾ ಇರೋದೆಲ್ಲ ಪಾಪ ರೈತರ ಮಕ್ಕಳು. ಇವತ್ತು ದುಡ್ಡು ಒಂದು ಹೊತ್ತಿನ ಊಟಕ್ಕೂ ಇಲ್ಲದವರು ಎಷ್ಟೋ ಜನ ಅಲ್ಲಿದ್ದಾರೆ ಪಾಪ. ಅಂಥವ್ರ ಹತ್ರ ಎಲ್ಲರೂ 10 ರೂಪಾಯಿ 20 ರೂಪಾಯಿ, ಸೆಕ್ಯೂರಿಟಿಗಳು 10 ರೂಪಾಯಿ 20 ರೂಪಾಯಿ ಬಿಡಲ್ಲ. ನಾವು ಯಾಕೆ ಮಾತಾಡ್ತಾ ಇದ್ದೀವಿ ಅಂದರೆ ಭ್ರಷ್ಟಾಚಾರ ಇವತ್ತು ಹೆಂಗೆ ತುಂಬಿ ತುಡುಕ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು CM ಸಿದ್ದರಾಮಯ್ಯನವರ ಒಂದು ಊರು ಇದು. ಯಾವ ರೀತಿ ಇಲ್ಲಿ ಇವತ್ತು ಭ್ರಷ್ಟಾಚಾರ ಮೈಸೂರು ನಡೀತಾ ಇದೆ. ಮೈಸೂರು ತುಂಬ ಹಲವಾರು ಗೋಲ್ಡ್ ವಿಷಯದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ತುಂಬ ನಡೀತಾ ಇದೆ ಗೋಲ್ಡ್ ವಿಷಯದಲ್ಲಿ. ಎರಡನೇದು, ಇವತ್ತು ಯಾವುದೇ ಕಚೇರಿಗಳು ತಗೊಳ್ಳಿ, ದುಡ್ಡು ಇಲ್ಲದೇ ಯಾವ ಕೆಲಸನೂ ಆಗ್ತಾ ಇಲ್ಲ. ಇವತ್ತು ದುಡ್ಡು ಕೈ ಕೊಟ್ರೇ ಕೆಲಸ. ಅಧಿಕಾರಿಗಳು ದುಡ್ಡು ಕೊಟ್ಟು ನೀನು ಕೆಲಸ ಮಾಡಿಸ್ಕೊಪ್ಪ ಅಂತ ಓಪನ್ ಆಗಿ ಹೇಳೋ ಅಂತ ಒಂದು ಇದು. ನಮ್ಮ ಇಲ್ಲಿ ಯಾರೋ ಲೋಕೇಶ್ ಅಂತ ಒಬ್ರು ಇದ್ದಾರೆ ಕಾರ್ಪೊರೇಷನಲ್ಲಿ, ನೀನು ದುಡ್ಡು ಕೊಟ್ಟರೆ ನಾನು ಫೈಲ್ ಮೂವ್ ಮಾಡೋದು, ಇಲ್ಲ ನಾನು ಫೈಲೇ ಮೂವ್ ಮಾಡಲ್ಲ ಅಂತ ಹೇಳ್ತಾರೆ. ಇವತ್ತು ಅಧಿಕಾರಿಗಳು ಯಾವ ಮಟ್ಟಕ್ಕೆ ಬಂದಿದ್ದಾರೆ